ಚೇರ್ಮನ್ ಮೈನಾರಿಟಿ ತಾನೆ ಸರ್ 19 ನವೆಂಬರ್ಗೆ ರಿಜಿಸ್ಟರ್ ಆಗಿರೋದು ಈಗ ಡೆಮಾಲಿಷ್ ಹೋಗುತ್ತೆ ಅಂದ್ರೆ ಅರ್ಥ ಏನು? ಒಂದು ಪ್ರಕರಣದಲ್ಲಿ ಹಲವು ಆಯಾಮ ನಿಜವಾಗ್ಲೂ ನಮ್ಗೆ ಎವಿಡೆಂಟ್ ಆಗಿದೆ ಇದು ಏನೋ ಮಾಡಕ್ಕೋಸ್ಕರ ಮಾಡ್ತಾ ಇದಾರಾ ಅಥವಾ ವಿರೋಧ ಪಕ್ಷಗಳಿಗೆ ಟ್ರಿಗರ್ ಮಾಡ್ಲಿ ಮಾತಾಡ್ಲಿ ಅಂತ ಮಾಡ್ತಾ ಇದ್ದೀರಾ ಅಥವಾ ಅನೇಕ ಕೆಲಸಗಳಿದೆ. ಪ್ರತಿ ದಿನಕ್ಕೊಂದು ತಿರುವು ಕ್ಷಣಕ್ಕೊಂದು ನಿಮ್ ವಾರ್ತೆಗಳು ಬರ್ತಾ ಇದೆ. ಇದು ನಿಜಕ್ಕೂ ಇದು ಗಂಭೀರವಾದ ವಿಷಯ. ಈ ತರ ಆದ್ರೆ ನೋಡಿ ಏನ್ ಮಾತಾಡ್ತಾರೆ ಅವರ ಅಳು ನೋಡಿ ಅವ್ರು ಹೇಳ್ತಾ ಇದಾರೆ ನಾನು 3 ತಿಂಗಳಲ್ಲಿ ಮದ್ವೆಗೆ ದುಡ್ಡು ಇಟ್ಟಿರೋದು ಅದನ್ನ ಮಾಡ್ಬಿಟ್ಟು ಈ ತರ ಆಗಿದೆ 3 ತಿಂಗಳು ಆಗಿಲ್ಲ ಅಂತ ಹೇಳಿ ಆ ಮನೆಗೆ ಬೇಕಾದ್ರೆ ನಮ್ಮ ಮೇಲೆನೆ ಬುಲ್ಡೋಜರ್ ತಗೊಂಡ್ ಬನ್ನಿ ನಾನು ಕೇಳಿಸ್ಕೊಂಡು ಅವ್ರು ಯಾರು ಅಂತ ವಿಚಾರಿಸಿ ಆ ರಿಪೋರ್ಟರ್ ಅವ್ರಿಗೆ ಕಾಲ್ ಮಾಡಿ ಅವರ ಲಾಯರ್ ಹತ್ರ ನಾನು ಕಲೆಕ್ಟ್ ಮಾಡಿರುವಂತ ಡಾಕ್ಯುಮೆಂಟ್ ಈಗ ಬರುವಾಗ ನಿಮ್ಮ ಹತ್ರನೇ ಬಂದು ನಿಮ್ಗೆ ಅಲ್ಲಿ ಹಾಕಕ್ ಕೇಳಿದೀನಿ. ಇದು ಸತ್ಯಾಸತ್ಯತೆ. ಈ ತರದ್ ಎಷ್ಟು ನಡೀಬಹುದು? ನಾನೀಗ 1 ಅವರ್ ಮಾತಾಡಿದ್ ಕೇಳಿ ಇದ್ ಮಾಡಿದೆ. ಈ ತರದ್ ಎಷ್ಟು ನಡೀತಾ ಇರ್ಬೋದು? ಈ ತರ ಇರುವಾಗ ಅದೇ ರೀತಿ ನಾವು ಇವತ್ತು ಬೆಳಿಗ್ಗೆ ಒಂದು ಕೆಲವು ಕಡೆ ನೋಡಿದೆ, ಕೆಲವು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ರು ನಮ್ಮ ಕೆಲವು ಪರಿವಾರದ ಹುಡುಗರೆಲ್ಲ ಪುನೀತ್ ಕೆರೆಯಲ್ಲಿ ಟೀಮ್ ಎಲ್ಲ ಮಾಡ್ತಾ ಇದ್ರು. ಅಲ್ಲಿ ಹೋಗಿ ಪ್ರತಿಯೊಬ್ಬರ ಹತ್ರ ಅವ್ರು ಮಾತಾಡ್ತಾ ಇದ್ರು. ನೀವು ಎಲ್ಲಿ ಅವರು ನಿಮ್ ಕನ್ನಡ ಇಲ್ಲ, ಕನ್ನಡ ಬರಲ್ಲ, ಹಿಂದಿ ಬರುತ್ತಾ ಇಲ್ಲ, ನಮ್ಗೆ ಬೇರೆ ಭಾಷೆ ಬರುತ್ತೆ. ನಮ್ ನಿಜಕ್ಕೂ ಇಲ್ಲಿ ಎಲ್ಲಿ ಇದೀವಿ, ಏನ್ ಮಾಡ್ತಾ ಇದೀವಿ? ಇಷ್ಟು ವರ್ಷದಿಂದ ಅವರಿಗೆ ಏನು ಗೊತ್ತಿಲ್ಲ. ನಾವು ಹೇಳ್ತಿರೋದು ಇಷ್ಟೇ, ಮನೆ ಕೊಡಿ, ಅವ್ರದ್ದೊಂದು ಬರ್ತ್ ಸರ್ಟಿಫಿಕೇಟ್ ತಗೊಳ್ಳಿ. ಅವ್ರು ಇಲ್ಲಿಯವರೇನಾ? ನಾನು ಧರ್ಮ ನೋಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮಲ್ಲೆಲ್ಲ ಧರ್ಮ ನೋಡಿ ಹೊಡೆದಿರೋದು ನಿಮ್ಮ ಚಾನಲ್ ಅಲ್ಲಿ ಬಂದಿದೆ, ಅದಲ್ಲ. ಯಾವುದೇ ಧರ್ಮ ಇರ್ಲಿ, ಕರ್ನಾಟಕದಲ್ಲಿ ಹುಟ್ಟಿದ ಬೆಳೆದವರಿಗೆ ಮನೆ ಕೊಡಿ. ಈ ತರ ಆತುರವಾಗಿ ಜನರ ಟ್ಯಾಕ್ಸ್ ದುಡ್ಡನ್ನು ಕರ್ನಾಟಕದ ಜನರಿಗೆ ಮೋಸ ಯಾಕೆ ಮಾಡ್ತಾ ಇದ್ದೀರಾ? ಬೇರೆಯವ್ರಿಗೆ ಯಾಕೆ ಕೊಡ್ತಾ ಇದ್ದೀರಾ? ನೋಡಿ ಇವರಿಗೆ ಬಾಳು ನಂಗೆ ನಿಜಕ್ಕೆ ತಡೆಯಕ್ಕಾಗದೆ ನಾನು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದು. ಇಷ್ಟು ಡಾಕ್ಯುಮೆಂಟ್ ನಿಮ್ಗೆ ಕೊಟ್ಟಿದ್ದೀನಿ, ನಿಮ್ಮ ಚಾನಲ್ಗೂ ಕೊಟ್ಟಿದ್ದೀನಿ, ಟ್ಯಾಕ್ಸ್ ಪೇಯ್ಡ್ ರಿಸೀಟ್ ಕೊಟ್ಟಿದ್ದೀನಿ. ಅವ್ರ KEB ಬಿಲ್ ಈಗ ಒತ್ತುವರಿ ಹೋಗುತ್ತೆ, ಡೆಮಾಲಿಷ್ ಆಗುತ್ತೆ ಅಂದ್ರೆ KEB ಬಿಲ್ ಹೇಗ್ ಬರುತ್ತೆ ಅವರಿಗೆ? ಅವ್ರ ಹೆಸರಲ್ಲಿ ಈಗ ಒತ್ತುವರಿ ಆಗ್ಬೇಕಂದ್ರೆ ಅನೇಕ ತಿಂಗಳು ಅದರ ಪ್ರೊಸೆಸ್ ಇರುತ್ತೆ. 19 ನವೆಂಬರ್ಗೆ ರಿಜಿಸ್ಟ್ರೇಷನ್ ಹೇಗಾಗುತ್ತೆ, ಸಬ್ ರಿಜಿಸ್ಟ್ರಾರ್ ಹೇಗ್ ವರ್ಕ್ ಆಗ್ತಿದೆ, ಇವಾಗೆಲ್ಲ ನೀವು ಈ ಖಾತಾ ಬೇಕು ಅಂತಾರೆ, ಈ ಖಾತಾ ಮಾಡಿದ್ದಾರೆ. ಈ ತರ ವಿಷಯಗಳಿರುವಾಗ ನಾವು ಯಾವ ರೀತಿ ನಂಬಬೇಕು? ಮಾನ್ಯ ಸಿದ್ದರಾಮಯ್ಯ ಅವರೇ, ನಮ್ಮ ಸರ್ಕಾರ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ನಾನು ಅವಾಗ್ಲೇ ಹೇಳ್ದಂಗೆ ನಾವು ಬಿಹಾರ